ಸೋತ್ರೂ ಶಾಸಕ ಗೆದ್ರೂ ಶಾಸಕ ಒಟ್ಟ ಏನ್ ಬದಲಾಗಲ್ಲ. ಆದ್ರೆ ಪ್ರತಿಷ್ಠೆ ಅದು ಬದಲಾಗುತ್ತೆ. ಸೋತ್ರೆ ಭವಿಷ್ಯದ ಕನಸುಗಳ ಮೇಲೆ ತೂಗುಗತ್ತೆ, ಗೆದ್ರೆ ಪಕ್ಷದ ಒಳಗೆ ಹೊರಗೆ ಲಕ್ಕೇ ಚೇಂಜ್. ಈ ಲಕ್ಕಾಗಿನೋ ಸೋತು ನಿರುದ್ಯೋಗಿಯಾದಂತಹ ಸಹೋದರನಿಗಾಗಿ ಕನಕಪುರದ ತ್ಯಾಗವೋ, ಆದ್ರೆ ಜನರ ದುಡ್ಡು ಮಾತ್ರ ಪೋಲು. ಇದಕ್ಕಾಗಿ ಎಲ್ಲಾ ರೀತಿಯ ಟ್ಯಾಕ್ಸ್. ಆಯ್ತು ಬನ್ನಿ, ಚನ್ನಪಟ್ಟಣದ ಇವತ್ತಿನ ಡೆವಲಪ್ಮೆಂಟ್ ಏನಿದೆ ನೋಡೋಣ. ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭ ಆಗಿರೋದಲ್ಲ. ರಾಜಕಾರಣ ಶುರುವಾದ 10 ವರ್ಷದ ಮೇಲೆ 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವನು. 1985 ಉಪಚುನಾವಣೆ ನಾನೇ ಸ್ಪರ್ಧೆ ಮಾಡಿದ್ದೆ. ಆ ಕ್ಷೇತ್ರ ಅಶ್ವಿನ್ಬಾಬು ಬಿಟ್ಕೊಡ್ತಿದ್ನ. ನಾಲ್ಕು ದಶಕಗಳ ಜಿದ್ದು, ಸೋಲು ಗೆಲುವಿನ ಸಮಾನ ಸಮ್ಮಾನ. ಆದ್ರೆ ಈ ಬಾರಿ ಗ್ರಾಮಾಂತರ ಕೊಟ್ಟ ಪೆಟ್ಟು ಡಿಕೆಶಿಯ ನಿದ್ದೆಯನ್ನೇ ಕದ್ದಿದೆ. ಭವಿಷ್ಯದ ಕನಸು ನುಚ್ಚುನೂರು ಮಾಡುವ ಘಾಸಿ ಮಾಡಿದೆ. ಆ ಘಾಸಿಯೇ ಈ ಡಿಕೆಶಿಯನ್ನ ನಿತ್ಯ ಚನ್ನಪಟ್ಟಣವನ್ನ ಜಪ ತಪ ನೆನೆಯುವಂತೆ ಮಾಡಿದೆ. ಚನ್ನಪಟ್ಟಣದಲ್ಲಿ ಸ್ಪರ್ಧೆಗೆ ಡಿಸಿಎಂ ಡಿಕೆಶಿ ಚಿಂತನೆಯ ಹೊಯ್ದಾಟದಲ್ಲಿದ್ದಾರೆ. ಚನ್ನಪಟ್ಟಣ ಮಹಾಯುದ್ಧಕ್ಕೆ ಸಜ್ಜಾದ್ರ ಡಿಸಿಎಂ ಡಿಕೆ. ವಿರೋಧಿ ಕೂಟದ ಗುಪ್ತ ಸಭೆಗಳ ಬೆನ್ನಲ್ಲೇ ಅಲರ್ಟ್. ಇದು ಸೋಲು ಗೆಲುವಿನ ಲೆಕ್ಕಾಚಾರವೇ ಅಲ್ಲ. ಕನಕಪುರ ತೊರೆದು ಕಾರಣಗಳೇ ಇಲ್ಲದ ಕಾರಣಕ್ಕೆ ಚನ್ನಪಟ್ಟಣ ಅರಸಿ ಬರೋದಕ್ಕೆ ಇದ್ದದ್ದು ಸೇಡು, ಮತ್ತೊಂದು ಜಿದ್ದು, ಇನ್ನೊಂದು ಪಕ್ಷದಲ್ಲಿ ಕುಂದಿದ ಶಕ್ತಿ. ಇದಿಷ್ಟಕ್ಕೆ ಬರ್ತಿರುವ ಡಿಕೆಶಿಯನ್ನ ಚನ್ನಪಟ್ಟಣದ ಸೈನಿಕ ರಾಜಕೀಯ ಆರಂಭ ಅಂತ್ಯದ ಭವಿಷ್ಯವೇ ನುಡಿದಿದ್ದಾರೆ. ಶತ್ರುವಿನ ಶತ್ರು ಮಿತ್ರ. ಈಗಾದೆ ಸಾರ್ವಕಾಲಿಕ ಸರ್ವವ್ಯಾಪಿಯೂ ಸತ್ಯ ನೋಡಿ. ಡಿಸಿಎಂ ಡಿಕೆಶಿ ಯಾವಾಗ ಚನ್ನಪಟ್ಟಣದ್ದೇ ಮಂತ್ರ ಪಟ್ಟಣ ಶುರು ಮಾಡಿದ್ರೋ ವಿರೋಧಿ ಕೂಟವೇ ಹಣಿಯಲು ಸಜ್ಜಾಗಿದೆ. ಡೆಲ್ಲಿಯಲ್ಲಿ ಗುಪ್ತ ಸಭೆಗಳು ಅರೇಂಜ್ ಆಗಿವೆ. ಹೀಗೆ ಎಚ್ಡಿಕೆ ಜಾರಕಿಹೊಳಿ ಭೇಟಿ ಬೆನ್ನಲ್ಲೇ ಡಿಕೆಶಿ ಸಹ ಪ್ರತಿತಂತ್ರ ರೂಪಿಸಿದ್ದಾರೆ. ಗ್ರಾಮಾಂತರದಲ್ಲಿ ಪ್ರಯೋಗಿಸಿದ್ದ ತಂತ್ರಗಳಿಗೆ ಸಾಣೆ ಹಿಡಿಯುತ್ತಿದ್ದಾರೆ. ಸ್ಥಳೀಯ ಬೇರೆ ಬೇರೆ ಪಕ್ಷಗಳ ನಾಯಕರನ್ನ ಆಪರೇಷನ್ ಮಾಡ್ತಿದ್ದಾರೆ. ಮೈತ್ರಿ ಪಕ್ಷದಲ್ಲಿ ಸದ್ಯ ಅಭ್ಯರ್ಥಿ ಆಯ್ಕೆಯೇ ಗೊಂದಲದ ಗೂಡಾಗಿದೆ. ಹೀಗಾಗಿಯೇ ಈ ಗೊಂದಲದ ಲಾಭ ಪಡೆಯುವ ಲೆಕ್ಕಾಚಾರ ಡಿಕೆಶಿ ಹೊಂದಿದಂತೆ ಕಾಣಿಸ್ತಾ ಇದೆ. ಎಲ್ಲಾ ಸಚಿವರನ್ನ ಪ್ರಚಾರಕ್ಕೆ ನಿಯೋಜಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ತಯಾರಿ ನಡೆಸಿದ್ದಾರೆ. ಉಪಚುನಾವಣೆ ಪ್ರಚಾರಕ್ಕೆ ಸಿಎಂ ಕರೆತಂದು ಅಹಿಂದ ಮತಕ್ಕೆ ಗಾಳ ಹಾಕುವ ತಂತ್ರಗಾರಿಕೆ ರೂಪಿಸಲಾಗಿದೆ. ಇತ್ತ ಮಾತಿನ ಬಾಣ ಬಿರುಸುಗಳಿಗೂ ಕಮ್ಮಿ ಇಲ್ಲ. ಈ ಬಾರಿ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಸೀನಿಯಾರಿಟಿ ವಿಚಾರವಾಗಿ ಟಾಕ್ ಫೈಟ್ ಶುರುವಾಗಿದೆ. ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ. ನಾನು ಅವರು 95 96 ಬಂದು ಪಾರ್ಲಿಮೆಂಟ್ ನಿಂತವರು. ಅವತ್ತಿನ ಕಾರ್ಯಕರ್ತರು ಕುಮಾರಸ್ವಾಮಿನ ನಿಲ್ಲಿಸಿ ಅಂತೇಳಿ ಒತ್ತಡ ಹಾಕಿದ್ರು. ವರದೇಗೌಡರು ಇವತ್ತು ನಮ್ಮ ಜೊತೆಲಿಲ್ಲ. ಅವರೆಲ್ಲರ ಒಂದು ಒತ್ತಡ ಏನಿತ್ತು, ದೇವೇಗೌಡರು ಅದಕ್ಕೆ ತಲೆಬಾಗಿದ್ರೆ ಅವತ್ತು ಇವರು ಪಾಪ ರಾಜಕಾರಣಕ್ಕೆ ಎಂಟರ್ ಆಗ್ತಿರ್ಲಿಲ್ಲ. 1985 ಉಪಚುನಾವಣೆ ನಾನೇ ಸ್ಪರ್ಧೆ ಮಾಡಿದರೆ ಆ ಕ್ಷೇತ್ರ ಅಶ್ವಿನ್ಬಾಬು ಬಿಟ್ಕೊಡ್ತಿದ್ನ. ಎಲೆಕ್ಷನ್ ಘೋಷಣೆಗೂ ಮುನ್ನವೇ ರಂಗೇರಿದ ಚನ್ನಪಟ್ಟಣ. ನಿಖಿಲ್ಗೆ ಟಿಕೆಟ್ ನೀಡುವಂತೆ ಜೆಡಿಎಸ್ನಿಂದ ಕ್ಯಾಂಪೇನ್. ಅತ್ತ ಲೋಕಸಭಾ ಎಲೆಕ್ಷನ್ ಬಳಿಕ ಮತ್ತೊಮ್ಮೆ ಮಾತಿನ ಪ್ರಹಾರ ಆರಂಭವಾಗಿದ್ರೆ, ಇತ್ತ ಚನ್ನಪಟ್ಟಣದಲ್ಲಿ ಟಿಕೆಟ್ ಪೈಪೋಟಿ ಜೋರಾಗಿದೆ. ಯೋಗೇಶ್ವರ್ ಕಣಕ್ಕಿಳಿಯೋದು ಫಿಕ್ಸ್ ಅನ್ನೋ ಚರ್ಚೆ ನಡುವೆ ನಿಖಿಲ್ ಪರ ಕ್ಯಾಂಪೇನ್ ಆರಂಭವಾಗಿದೆ. ನಿಖಿಲ್ಗೆ ಟಿಕೆಟ್ ನೀಡುವಂತೆ ಜೆಡಿಎಸ್ ಕಾರ್ಯಕರ್ತರು ಈ ಕ್ಯಾಂಪೇನ್ ಆರಂಭಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಿಂದ ಡಿಕೆಶಿ ಸ್ಪರ್ಧಿಸ್ತಾರ? ಮೈತ್ರಿಯಿಂದ ಯಾರ ಅಭ್ಯರ್ಥಿ ಆಗ್ತಾರೆ? ನಿಖಿಲ್ ನಿಂತ್ರೆ ಹೇಗೆ? ಸೈನಿಕ ಸಮರ್ಥ ಅಭ್ಯರ್ಥಿನ? ಹೀಗೆ 10 ಪ್ರಶ್ನೆಗಳು ಚನ್ನಪಟ್ಟಣ ಕದನ ಕಣವನ್ನ ಕುತೂಹಲದ ಘಟ್ಟಕ್ಕೆ ಕೊಂಡೊಯ್ತಿದೆ. ರಾಮನಗರದಿಂದ ಮೋಹನ್ ಜೊತೆ ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.